ಇವತ್ತಿಗೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ 5 ದಿನ. ಆದರೆ 5ನೇ ದಿನ ಆದರೂ ಕೂಡ ಇನ್ನೂ ಖಾತೆಗಳ ಫೈನಲೈಸ್ ಆಗಿಲ್ಲ, ಖಾತೆಗಳ ಹಂಚಿಕೆ ಆಗಿಲ್ಲ. ಆದರೆ ಈಗ ಬರ್ತಿರುವಂಥ ಮಾಹಿತಿ ಏನು, ಸಚಿವರ ಖಾತೆಗಳ ಹಂಚಿಕೆ ಇನ್ನಷ್ಟು ತಡವಾಗುವಂಥ ಸಾಧ್ಯತೆ ಇದೆ. ಇವತ್ತಿಗೆ ಪ್ರಮಾಣ ವಚನ ಸ್ವೀಕರಿಸಿ 5 ದಿನ ಆಯಿತು, ಆದರೂ ಕೂಡ ಹಂಚಿಕೆ ಆಗಿಲ್ಲ. ಯಾಕಂದರೆ ಅಸಮಾಧಾನಿತರನ್ನ ಸಮಾಧಾನ ಮಾಡಿ ಖಾತೆ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿ ನಂತರ ಹಂಚೋಣ ಅನ್ನುವಂಥ ಪ್ಲಾನ್ ಮುಖ್ಯಮಂತ್ರಿ ಡಿ.ಕೆ.ಶಿ ಅವರದ್ದು, ಜೊತೆಗೆ ಹೈಕಮಾಂಡ್ ನಾಯಕರದ್ದು. ಅದರ ಜೊತೆಗೆ ಅಗತ್ಯ ಬಿದ್ದಲ್ಲಿ ಸಂಪುಟಕ್ಕೆ ಕೆಲವೊಂದಷ್ಟು ಸರ್ಜರಿ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರಂತೆ. ಒಂದಿಬ್ಬರನ್ನ ಕೈ ಬಿಡೋ ಕುರಿತು ಕೂಡ ಈಗ ಮಾತುಕತೆ ನಡೆದಿದೆ. ಅಸಮಾಧಾನಿತರಿಗೆ ಅವಕಾಶ ಕಲ್ಪಿಸುವ ಕುರಿತು ಕೂಡ ಮಾತುಕತೆ ಆಗಿದೆ. ಅವರನ್ನ ಸಮಾಧಾನ ಮಾಡಿದ ನಂತರವೇ ಖಾತೆ ಹಂಚಿಕೆ ಮಾಡಲಿಕ್ಕೆ ಈಗ ಮುಖ್ಯಮಂತ್ರಿ ಡಿ.ಕೆ.ಶಿ ಮುಂದಾಗಿದ್ದಾರೆ. ಈಗ ಹರೀಶ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಈಗ ಖಾತೆ ಹಂಚಿಕೆ ಸಂಬಂಧ ಗೊಂದಲ ಹಾಗೆ ಮುಂದುವರೆದಿದೆ. ಇನ್ಫ್ಯಾಕ್ಟ್ ಸಚಿವರು ಕೂಡ ನೂತನವಾಗಿ ಯಾರು ಕ್ಯಾಬಿನೆಟ್ಗೆ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಗೊತ್ತಿಲ್ಲ ಯಾವ ಖಾತೆ ಅವ್ರಿಗೆ ಸಿಗುತ್ತೆ ಅಂತ. ಅಕಸ್ಮಾತ್ ಏನಾದರೂ ಅಸಮಾಧಾನಿತ ಶಾಸಕರು ಯಾವುದೇ ಸಂಧಾನಕ್ಕೆ ಬಗ್ಲಿಲ್ಲ ಅಂತಂದ್ರೆ ಸಂಪುಟಕ್ಕೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆಯಾ ಹರೀಶ್? ರಾಹುಲ್, ಖಂಡಿತವಾಗಿ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಸಚಿವ ಸಂಪುಟದಲ್ಲಿ ಸಣ್ಣ ಮಟ್ಟದ ಒಂದು ಸರ್ಜರಿ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಒಂದಿಬ್ಬರು ಮೂವರನ್ನ ಕೈ ಬಿಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿದೆ. ಸೊ ಹಾಗಾಗಿ ಅಸಮಾಧಾನಿತರಿಗೆ ಪ್ರಮುಖವಾಗಿ ಅವಕಾಶವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಒಂದಿಬ್ಬರು ಮೂವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಇದಕ್ಕೆ ಪೂರಕವಾಗಿ ಎಚ್.ಸಿ. ಬಾಲಕೃಷ್ಣ ಅವರು ನಾನು ತ್ಯಾಗಕ್ಕೆ ಸಿದ್ಧ ಅನ್ನುವಂಥ ಮಾಹಿತಿಯನ್ನ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ರು ಕೂಡ ನಾನು ತಲೆಬಾಗಿ ಒಪ್ಕೊಳ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಒಂದಷ್ಟು ಆರೋಪಗಳು ಕೂಡ ಬೇರೆ ಬೇರೆ ಬಂದಿದ್ದಂತ ಸಂದರ್ಭದಲ್ಲಿ ಸೊ ಅವ್ರನ್ನ ಕೈ ಬಿಡಬೇಕು ಅನ್ನುವಂತ ಚರ್ಚೆ ಆಗ್ತಿದೆ. ಇದೆಲ್ಲದರ ನಡುವೆ ಖಾತೆಗಳ ಹಂಚಿಕೆ ಕೂಡ ತಡ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಒಂದ್ ಕಡೆ ಸಂಪುಟಕ್ಕೆ ಕಿರು ಸರ್ಜರಿ ಆಗಬೇಕಾಗುತ್ತೆ ಅನ್ನುವಂಥದ್ದು ಒಂದಿದೆ, ಅದು ಆಗ್ಬೇಕಾಗುವವರೆಗೂ ಕಾಯ್ಬೇಕಾಗುತ್ತೆ. ಎರಡನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ವರಿಷ್ಠ ನಾಯಕರ ಜೊತೆ ಮಾತುಕತೆ ನಡೆಸಬೇಕಾಗುತ್ತೆ. ಅದು ಕೂಡ ಅದು ಸದ್ಯಕ್ಕೆ ನಾಳೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕಾಗುತ್ತೆ, ಯಾರನ್ನ ಕೈ ಬಿಡಬೇಕಾಗುತ್ತೆ ಅನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಅದಾದ ನಂತರ ಯಾರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅವರಿಗೆ ಅದನ್ನ ಖಾತೆಗಳು ಕೊಡಬೇಕಾದಂತ ಸನ್ನಿವೇಶ ಇರುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಒಟ್ಟಿಗೆ ಖಾತೆಗಳ ಹಂಚಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಒಂದು ವರಿಷ್ಠ ನಾಯಕರ ಜೊತೆ ಚರ್ಚೆ ಆಗಬೇಕಾಗುತ್ತೆ ಮೊದಲ ಹಂತದಲ್ಲಿ, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಒಂದಾದ್ರೆ ನಂತರದ ಪ್ರಕ್ರಿಯೆ ಖಾತೆಗಳ ಹಂಚಿಕೆ ಆಗಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ದೆಹಲಿಗೆ ತೆರಳುತ್ತಾರೆ ಡಿ.ಕೆ. ಶಿವಕುಮಾರ್ ಅವರು, ವರಿಷ್ಠ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ. ಆ ನಂತರ ಖಾತೆಗಳ ಹಂಚಿಕೆ ಯಾರಿಗೆ ಅನ್ನುವಂಥದ್ದು ಕೂಡ ಈಗ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಿದೆ. ಮುಂದಿನ ಅಂದ್ರೆ ಆಗಸ್ಟ್ 13ರಿಂದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಅಷ್ಟರೊಳಗಡೆ ಖಾತೆಗಳ ಹಂಚಿಕೆ ಆಗಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲಿ ವರಿಷ್ಠರ ಜೊತೆ ಚರ್ಚೆ ನಡೆಸಿದ ನಂತರ ಖಾತೆಗಳ ಹಂಚಿಕೆ ಆಗುತ್ತೆ. ಅಲ್ಲಿವರೆಗೂ ಕೂಡ ಖಾತೆಗಳ ಹಂಚಿಕೆ ಅನ್ನುವಂಥದ್ದು ವಿಳಂಬ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.